ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಹೊರವಲಯದ ಶ್ರೀ 12 ಮಠದಲ್ಲಿ ಮಂಗಳವಾರ ಲಿಂಗೈಕ್ಯ ಶ್ರೀ ಮಡಿವಾಳ ಶಿವಾಚಾರ್ಯ ಮಹಾಸ್ವಾಮಿಗಳ 35ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಶ್ರೀ ಅಭಿನವ ಮಡಿವಾಳ ಶಿವಾಚಾರ್ಯರ 1ನೇ ವರ್ಷದ ಪಟ್ಟಾಧಿಕಾರ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಜರುಗಿತು. ಬೆಳಗ್ಗೆ ಧ್ವಜಾರೋಹಣ, ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಮಹಾಮಂಗಳಾರತಿ, ಗುಗ್ಗಳ ಶ್ರೀಗಳಿಂದ ಜಂಗಮ ವಟಗಳಿಗೆ ಅಯ್ಯಾಚಾರ, ಲಿಂಗದೀಕ್ಷೆ ಜರುಗಿತು. ನಂತರ ಮುತ್ತೈದೆಯರಿಂದ ಕುಂಭ, ಸಕಲ ವಾದ್ಯ ವೈಭವಗಳೊಂದಿಗೆ ಕಲಘಟಗಿ ಪಟ್ಟಣದ ರಾಜ ಬೀದಿಗಳಲ್ಲಿ ಶ್ರೀಗಳ ಭಾವಚಿತ್ರ ಮೆರವಣಿಗೆಯೊಂದಿಗೆ ಸಂಚರಿಸಿ ಶ್ರೀಮಠಕ್ಕೆ ಆಗಮಿಸಿತು. ಶ್ರೀ ರೇವಣಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳ ಅಧ್ಯಕ್ಷತೆ ವಹಿಸಿದ್ರು. ರಂಭಾಪುರಿ ಶ್ರೀಗಳು ಸೇರಿದಂತೆ ವಿವಿಧ ಸ್ವಾಮೀಜಿಗಳಿಂದ ಪ್ರವಚನ ನಡೆಯಿತು. ನಂತರ ಎಲ್ಲರಿಗೂ ಮಹಾದಾಸೋಹ ಜರುಗಿತು. ವಿವಿಧ ಮಠಗಳ ಶ್ರೀಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ನಾಡಿನ ವಿವಿಧ ಮೂಲೆಗಳಿಂದ ಶ್ರೀಮಠದ ಭಕ್ತರು ಸಹ ಆಗಮಿಸಿದ್ರು. ವರದಿ ಮಾರುತಿ ಲಮಾಣಿ. ಈ ಸಂದರ್ಭದಲ್ಲಿ ಸ್ಮರಣೆಗೆ ತರಲಿಕ್ಕೆ ಇಚ್ಛಾ ಪಡ್ತಾ ಇದ್ದೇವೆ. ಈ ಪುಣ್ಯಾರಾಧನೆ, ಅವರ ಈ ಕಾರ್ಯಕ್ರಮದ ನೆನಹು ಅವರಿಗಾಗಿ ಮಾಡುವಂಥದ್ದಲ್ಲ, ನಮ್ಮ ಮುಂದಿನ ಭವಿಷ್ಯತ್ತಿನ ಪೀಳಿಗೆ ಅಂಥ ಆದರ್ಶ ಮಹಾತ್ಮರ ಒಂದು ಭಾವನೆಗಳೇನದಾವು, ಅವರ ವಿಚಾರಧಾರೆಗಳೇನಿದ್ದು ಆ ವಿಚಾರಧಾರೆಗಳು ಬೆಳೆಯುವಂಥ ಯುವ ಜನಾಂಗದಲ್ಲಿ ಮತ್ತು ಧರ್ಮಾಭಿಮಾನಿಗಳಲ್ಲಿ ಅವು ಇನ್ನಷ್ಟು ಹುಲುಸಾಗಿ ಬೆಳೆದುಕೊಂಡು ಬರಬೇಕನ್ನುವಂಥ ಒಂದೇ ಒಂದು ಆಶೆ ಹೊರತು ಬೇರೇನೂ ಕೂಡ ಇಲ್ಲ ಅನ್ನುವಂಥ ಮತ್ತೊಂದು ಮಾತನ್ನು ಹೇಳಿ, ನಮ್ಮ ಮಲ್ಲಯ್ಯ ಸ್ವಾಮಿ ತೋಟಗಂಟಿ ಗವಾಯಿಗಳವರು ಪ್ರತಿ ವರ್ಷ ತಮ್ಮ ಸಂಗೀತ ಸೇವೆಯನ್ನು ಅತ್ಯಂತ ಶ್ರದ್ಧಾ ಮನೋಭಾವನೆಯಿಂದ ಮಾಡಿ ಎಲ್ಲ ಭಕ್ತರಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾರೆ.